ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚಿರುಕನ್ನಡ ಬ್ಲಾಗ್ಗೆ ಸ್ವಾಗತ. ನಾನು ನಿಮ್ಮ ರಕ್ಷಿತಾ ನಾಗರಾಜ್. ಇವತ್ತು ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಗೋಧಿ ಹುಗ್ಗಿನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ. ಸುಲಭ ರೀತಿಯಲ್ಲಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟಿಗೆ ನಾನು ಒಂದು ಕುಕ್ಕರ್ಗೆ ಒಂದು 2 ಗ್ಲಾಸ್ನಷ್ಟು ನಾನು ನೀರನ್ನ ತೊಗೊತಾ ಇದ್ದೀನಿ. ನೀರನ್ನ ನಾವು ಚೆನ್ನಾಗಿ ಕಾಸ್ಕೊಳ್ಬೇಕಾಗತ್ತೆ. ಅದು ನೀರು ಕುದಿ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕಾಸ್ಕೊಳ್ಬೇಕಾಗತ್ತೆ. ನೋಡಿ, ನಾನು ಈಗ ಒಂದು 2 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ನಾನು ನೀರನ್ನ ಕಾಸ್ಕೊತೀನಿ. ನೀರು ಕಾಯೋಷ್ಟೊತ್ತಿಗೆ ನಾನು ಗೋಧಿ ನುಚ್ಚನ್ನ ತೊಗೊತಾ ಇದ್ದೀನಿ. ಇಲ್ಲಿ ನಿಮ್ಮ ಮನೆಗಳಲ್ಲಿ ನಿಮ್ಮ ಹತ್ರ ಗಿಡಿ ಗೋಧಿ ಇರುತ್ತಲ್ವ, ಅದು ಇದ್ದರೂ ಸಹ ನೀವು ಅದನ್ನು ತೊಗೊಳ್ಬೋದು. ನಿಮಗೆ ಕ್ವಾಂಟಿಟಿನ ಎಷ್ಟು ಬೇಕೋ ಅಷ್ಟು ನೀವು ತೊಗೊಬೋದು. ನಾನು ಒಂದು ಕಪ್ನಷ್ಟು ಗೋಧಿ ನುಚ್ಚನ್ನ ಕ್ಲೀನಾಗಿ 2 ಸರಿ ವಾಶ್ ಮಾಡಿಕೊಂಡು ರೆಡಿ ಇಟ್ಕೊತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಅದು ಪೌಡರೆಲ್ಲ ಆಗಿರುತ್ತೆ ಅಲ್ವ, ಸ್ವಲ್ಪ ಧೂಳೆಲ್ಲ ಇರುತ್ತೆ. ಅದನ್ನು ವಾಶ್ ಮಾಡಿಕೊಂಡ್ರೆ ಕ್ಲೀನ್ ಆಗಿಬಿಡತ್ತೆ ಅಂತ ಹೇಳಿ ಕ್ಲೀನಾಗಿ ತೊಳ್ಕೊಂಡು ರೆಡಿ ಇಟ್ಕೊತಾ ಇದ್ದೀನಿ. 1-2 ಸರಿ ವಾಶ್ ಮಾಡಿಕೊಂಡು, ಇದು ನೋಡಲಿಕ್ಕೆ ಫಸ್ಟು ಗೋಧಿ ಹುಗ್ಗಿ ಅಂತ ಕೇಳಿದಷ್ಟೇ ಕಷ್ಟ ಇದೆ ಅನಿಸುತ್ತೆ. ಬಟ್ ಮಾಡಬೇಕಾದ್ರೆ ತುಂಬ ಸುಲಭ ಇದೆ. ನೋಡಿ, ನೀರು ಸಹ ಚೆನ್ನಾಗಿ ಕುದಿ ಬಂದಿದೆ. ತೊಳ್ಕೊಂಡಿರುವಂಥ ಗೋಧಿ ನುಚ್ಚನ್ನು ನಾನು ಕುದಿಯೋ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಯಾವುದೇ ರೀತಿ ಮತ್ತು ನೀವು ಬೇಗ ಬೇಯಬೇಕು ಅಂತ ಹೇಳ್ಬಿಟ್ಟು ಎಣ್ಣೆ ಅಂತ ಏನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ನೀವು ಕುದಿಯೋ ನೀರಿಗೆ ಗೋಧಿ ನುಚ್ಚನ್ನು ಹಾಕ್ಕೊಳ್ಳಿ. ನಿಮ್ಮ ಹತ್ರ ಇಡೀ ಗೋಧಿ ಇದ್ದರೂ ಅದನ್ನು ಸಹ ಕ್ವಾಂಟಿಟಿ ಮೇಲೆ ತೊಗೊಂಡು ನೀವು ಕ್ಲೀನಾಗಿ ತೊಳ್ಕೊಂಡು ನೀವು ಇದನ್ನು ಬೇಯೋಕ್ಕೆ ಹಾಕ್ಕೊಳ್ಬೋದು. ಚೆನ್ನಾಗಿ ಬೇಯಬೇಕು. ಮತ್ತು ನಿಮಗೆ ಯಾವ ರೀತಿಯಲ್ಲಿ ಬೇಯಬೇಕು ಅಂತೇಳಿ ತುಂಬ ಸ್ಮ್ಯಾಶ್ ಆಗಬೇಕು, ಇಲ್ಲ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ನಾನು ಹೇಗೆ ಮಾಡ್ಕೊತೀನಿ ಅಂತ ಹೇಳಿದ್ರೆ ತುಂಬ ಸ್ಮ್ಯಾಶ್ ಆಗಿ ಮಾಡ್ಕೊಳೋದಿಲ್ಲ. ಯಾಕಂತೇಳಿದ್ರೆ ತುಂಬ ಸ್ಮ್ಯಾಶ್ ಆಗಿಬಿಡ್ತು ಅಂತ ಹೇಳಿದ್ರೆ ತಿನ್ನಲಿಕ್ಕೆ ಅಷ್ಟು ಚಲೋ ಅನಿಸೋದಿಲ್ಲ. ಅಂದರೆ ಬಾಯಿಗೆ ಅದು ಕಾಳು ಸಿಗಬೇಕು, ಆವಾಗಲೇ ಅದು ಟೇಸ್ಟ್ ಅನಿಸೋದು. ನೋಡಿ, ನೀವು ಬೇಕಾದ್ರೆ ವಿತೌಟ್ ಕುಕ್ಕರಲ್ಲೂ ಬೇಯಿಸ್ಕೊಳ್ಬೋದು. ಪಾತ್ರೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ನೀರು ಕುದಿ ಬಂದಾಗ ಕೈ ಆಡಿಸ್ಕೊಂಡು ಬೇಕಾದ್ರೆ ನೀವು ಮಾಡ್ಕೊಳ್ಬೋದು. ಬಟ್ ನಾನು ಇಲ್ಲಿ ಕುಕ್ಕರಿಗೆ ಹಾಕ್ಕೊಂಡಿದ್ದೀನಿ. ಒಂದು 4 ವಿಷಲ್ ಬರೋ ಇದ್ದಂಗೆ ಮಾಡಿಕೊಂಡ್ರಿ. ನಾನು ಒಂದು 4 ವಿಷಲ್ ಅಂತ ಹೇಳಿದೆ, ಬಟ್ ನಾನೊಂದು 3 ವಿಷಲ್ಗೆ ನಾನು ಆಫ್ ಮಾಡಿಬಿಟ್ಟೆ. ನೋಡಿ, ಇಷ್ಟು ಬೆಂದರೆ ಸಾಕಾಗುತ್ತೆ. ಯಾಕಂತ ಹೇಳಿದ್ರೆ ನಮಗೆ ಕಾಳು ಬಾಯಿ ಸಿಗಬೇಕು ಅಂತ ಹೇಳಿದ್ದೆ ಅಲ್ವಾ, ಹಾಗಾಗಿ ನಾನು ಸ್ವಲ್ಪ ಕಾಳು ಇದ್ದಾಗಲೇ ನಾನು ಆಫ್ ಮಾಡ್ಕೊಂಬಿಟ್ಟೆ. ನೋಡಿ, ಚೆನ್ನಾಗಿ ಈಗ ಬೆಂದಿದೆ. ನಿಮಗೆ ಇನ್ನೂ ಸ್ಮ್ಯಾಶ್ ಬೇಕು ಅಂತ ಹೇಳಿದ್ರೆ 4-5 ವಿಷಲ್ನ ನೀವು ಕೂಗಿಸ್ಕೊಳ್ಬೋದು. ಆವಾಗ ನಿಮಗೆ ಚೆನ್ನಾಗಿ ಸ್ಮ್ಯಾಶ್ ಆಗಿರುತ್ತೆ. ಈಗ ನೋಡಿ, ಈಗ ನಾನು ಒಂದು ಬಟ್ಲಲ್ಲಿ ನಾನು ಇದೇನು ಗೋಧಿ ನುಚ್ಚನ್ನು ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ 1.5 ಕಪ್ನಷ್ಟು ನಾನು ಬೆಲ್ಲನ ಸಣ್ಣದಾಗಿ ಚೆನ್ನಾಗಿ ಕುಟ್ಟಿ ತೊಗೊಂಡಿದ್ದೀನಿ. ಬೆಲ್ಲನ ಇಡೀ ಬೆಲ್ಲ ಹಾಕಿದ್ರೆ ಏನಾಗುತ್ತೆ, ತುಂಬ ಟೈಮ್ ಹಿಡಿಯುತ್ತೆ ಕರಗಲಿಕ್ಕೆ. ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ಚೆನ್ನಾಗಿ ಪುಡಿ ಮಾಡಿ ತೊಗೊಂಡಿದ್ದೀನಿ ಬೆಲ್ಲನ. ನಾವೆಷ್ಟು ಪುಡಿ ಮಾಡಿ ತೊಗೊತೀವಿ ಆವಾಗ ನಮ್ಮ ಟೈಮೂ ಸಹ ಸೇವ್ ಆಗುತ್ತೆ, ಬೇಗನೂ ಸಹ ನಮಗೆ ಗೋಧಿ ಹುಗ್ಗಿ ಆಗುತ್ತೆ. ಹಾಗಾಗಿ ಪುಡಿ ಮಾಡಿ ಬೆಲ್ಲನ ಹಾಕ್ಕೊಳ್ಬೇಕು. ನಾವು ಯಾವುದೇ ಒಂದು ಇದಕ್ಕೆ ಈಗ ಹೋಳಿಗೆ ಎಲ್ಲ ಮಾಡಬೇಕು ಅಂದರೂ ಅಷ್ಟೇ ಚೆನ್ನಾಗಿ ಪುಡಿ ಮಾಡಿ ತೊಗೊಂಡಾಗ ಬೇಗ ಆಗುತ್ತೆ. ನೋಡಿ, ಈಗ ಆಗ್ತಾಯಿದೆ. ನಾನು ಸಹ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ನೀವು ಸಹ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೇ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ತಳ ಹಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ ಗೋಧಿ ಹುಗ್ಗಿ. ಹಾಗಾಗಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಬೇಕಾದ್ರೂ ಅಷ್ಟೇ ನೀವು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬೆಲ್ಲನ ಕರಗಿಸ್ಬೇಕಾಗತ್ತೆ. ನೋಡಿ, ಇದು ಚೆನ್ನಾಗಿ ಕರಗಲಿ. ಇದಕ್ಕೆ ನೀವು ಬೇಕಾದ್ರೆ ಮಿಲ್ಕ್ ಮೇಡ್ನೂ ಸಹ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಮಿಲ್ಕ್ ಮೇಡನ್ನ ಯೂಸ್ ಮಾಡಲಿಲ್ಲ. ನಾನು ಒಂದು ಗ್ಲಾಸ್ನ ಹಾಲಷ್ಟೇ ಯೂಸ್ ಮಾಡಿದ್ದೀನಿ. ನೀವು ಇನ್ನು ಮಿಲ್ಕ್ ಮೇಡ್ ಅಂತೂ ಯೂಸ್ ಮಾಡೋದು ತುಂಬಾ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಉತ್ತರ ಕರ್ನಾಟಕದ ಸೈಡ್ನಲ್ಲಿ ಗೋಧಿ ಹುಗ್ಗಿನ ದಸರಾದಲ್ಲಾಗಿರ್ಬೋದು, ಈಗ ಹೋಳಿ ಹಬ್ಬಗಳಲ್ಲಾಗಿರ್ಬೋದು, ಕಂಪಲ್ಸರಿ ಗೋಧಿ ಹುಗ್ಗನ್ನು ಮಾಡ್ತಾರೆ. ಮತ್ತು ಮದುವೆಗಳಲ್ಲಿ ಗೋಧಿ ಹುಗ್ಗಿಗಳನ್ನು ಮಾಡ್ತಾರೆ. ತುಂಬಾ ಟೇಸ್ಟಾಗಿರುತ್ತೆ ಅಂತಲೇ ಹೇಳ್ಬೋದು. ಒಂದು ಸರಿ ತಿಂದರೆ ಮತ್ತೆ ಪದೇ ತಿನ್ನಬೇಕು
ಕುಡಿಬೇಕು ಅನಿಸ್ತಾ ಇರುತ್ತೆ. ನೋಡಿ ಈಗ ನಾನು ಒಂದು ಗ್ಲಾಸ್ ಈಗ ಬೆಲ್ಲ ಎಲ್ಲ ಕರಗಿದ ಮೇಲೆ ನಾನು 1 ಗ್ಲಾಸ್ನಷ್ಟು ಹಾಲನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಬೇಕಾದರೆ ನೀವು ಜಾಸ್ತಿನೂ ಸಹ ಹಾಕ್ಕೊಬೋದು. ನಾನು ಇಲ್ಲಿ ಸ್ವಲ್ಪ ಒಂದೇ ಒಂದು ಸಣ್ಣ ಗ್ಲಾಸ್ನಲ್ಲಿ ಟೀ ಗ್ಲಾಸ್ನಲ್ಲಿ ನಾನು ಹಾಲನ್ನ ಯೂಸ್ ಮಾಡಿದ್ದೀನಿ. ಮತ್ತು ಏಲಕ್ಕಿನ ನಾನು ಒಂದು ಏಲಕ್ಕಿನ ಚೆನ್ನಾಗಿ ಕುಟ್ಟಿ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಏಲಕ್ಕಿ ಪುಡಿ ಇತ್ತು ಅಂದರೆ ಸಹ ಅದನ್ನು ಸಹ ಒಂದು 1/4 ಟೀ ಸ್ಪೂನಷ್ಟು ನೀವು ಇಲ್ಲಿ ಯೂಸ್ ಮಾಡ್ಬೋದು. ನೋಡಿ ಚೆನ್ನಾಗಿ ಇದು ಒಂದು ಕುದಿ ಬರಬೇಕಾಗತ್ತೆ. ಮತ್ತು ಇದೇನಾಗುತ್ತೆ ಅಂದರೆ ಚೆನ್ನಾಗಿ ಕುದ್ದ ಮೇಲೆ ಗಟ್ಟಿ ಆಗುತ್ತೆ. ಆವಾಗ ನೀವು ಏನು ಮಾಡ್ಬೋದು, ಸರ್ವ್ ಮಾಡಬೇಕಾದ್ರೆ ನೀವು ಮತ್ತೆ ಒಂದು ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನೀವು ಸರ್ವ್ ಮಾಡ್ಬೋದಾಗತ್ತೆ. ಆವಾಗ ಇನ್ನೂ ಟೇಸ್ಟ್ ಬರುತ್ತೆ. ಈಗ ಇದಕ್ಕೆ ಸ್ವಲ್ಪ ಬಾದಾಮಿ, ಗೋಡಂಬಿ, ದ್ರಾಕ್ಷಿನ ಹುರಿದ್ಬಿಟ್ಟು ಹಾಕ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ. ನೋಡಿ ನಾನು 1 ಸ್ಪೂನ್ನಷ್ಟು ತುಪ್ಪನ ತೊಗೊಂಡಿದ್ದೀನಿ. ಆ ತುಪ್ಪಕ್ಕೆ ನಾನು ಒಂದು 4 ಬಾದಾಮಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಮತ್ತು ದ್ರಾಕ್ಷಿ, ಗೋಡಂಬಿನ ಸಣ್ಣದಾಗಿ ಪುಡಿ ಮಾಡಿ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ನಾನು ಗೋಧಿ ಹುಗ್ಗಿಗೆ ಹಾಕ್ಕೊತೀನಿ. ಆವಾಗ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ತುಪ್ಪ ಎಲ್ಲ ಹಾಕಿರ್ತೀವಿ ಅಲ್ವಾ. ನೀವು ಎಕ್ಸ್ಟ್ರಾ ತುಪ್ಪನೂ ಸಹ ನೀವು ಗೋಧಿ ಹುಗ್ಗಿಗೆ ಯೂಸ್ ಮಾಡ್ಬೋದು. ನಾನು ಈಗೇನು ಇದಕ್ಕೆ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಲಿಕ್ಕೆ ಹಾಕ್ಕೊಂಡಿದ್ದೀನಿ ಅಲ್ವಾ, ಅಷ್ಟೇ ಹಾಕ್ಕೊಂಡಿರೋದು ತುಪ್ಪನ. ನಿಮ್ಮ ಹತ್ರ ಜಾಸ್ತಿ ತುಪ್ಪ ಇದೆ ಅಂತ ಹೇಳಿದ್ರೆ ನೀವು ಜಾಸ್ತಿ ತುಪ್ಪನೂ ಸಹ ಇಲ್ಲಿ ಗೋಧಿ ಹುಗ್ಗಿಗೆ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದಕ್ಕೆ ಒಣ ಕೊಬ್ಬರಿನೂ ಸಹ ಯೂಸ್ ಮಾಡ್ಬೋದು. ನೀವು ಕೊಬ್ಬರಿನ ನೀವು ಸಣ್ಣದಾಗಿ ಹೆಚ್ಚಿ ಬೇಕಾದ್ರೆ ಹಾಕ್ಕೊಳ್ಬೋದು. ಇಲ್ಲ ನಾನು ತುರಿದು ಹಾಕ್ಕೊಳ್ತೀನಿ ಅಂತ ಹೇಳಿದ್ರೆ ನೀವು ತುರಿದಿನೇ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿರೋದ್ರಿಂದ ನಾನು ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ನೀವು ಜಾಸ್ತಿ ಕೊಬ್ಬರಿನೇ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸಿಂಪಲ್ಲಾಗಿದೆ ಅಲ್ವಾ ಗೋಧಿ ಹುಗ್ಗಿನ ಮಾಡೋದು. ಫಸ್ಟು ನೋಡ್ಬೇಕಾದ್ರೆ ಕಷ್ಟ ಅನಿಸುತ್ತೆ, ಮಾಡಬೇಕಾದ್ರೆ ತುಂಬಾ ಈಸಿ ಇದೆ ಅಂತಲೇ ಹೇಳ್ಬೋದು. ಸಿಂಪಲ್ಲಾಗಿ ಒಂದು ಸರಿ ಮನೆಗಳಲ್ಲಿ ಮಕ್ಕಳುಗಳಿಗೆ ಮಾಡಿಕೊಡಿ, ಆರೋಗ್ಯಕ್ಕೂ ಒಳ್ಳೆಯದು, ಒಳ್ಳೆ ಟೇಸ್ಟು ಸಹ ಇರುತ್ತೆ. ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೆ ನಾನು ಕಾಯ್ತಾ ಇರ್ತೀನಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೊಂದು ಸ್ಪೆಷಲ್ ಉತ್ತರ ಕರ್ನಾಟಕದ ಸ್ಪೆಷಲ್ನ ನಿಮ್ಮ ಮುಂದೆ ತರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.